ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ 1. ಕಗ್ಗತ್ತಲ ರಾತ್ರಿಯದು. ಸುಮಾರು 1:30 ಗಂಟೆ. ಬಹಳ ದೊಡ್ಡದಾದ ಸುಂದರವಾದ 2 ಅಂತಸ್ತಿನ ಮನೆ. ಸುಮಾರು 30ರಿಂದ 35 ಕೋಣೆಗಳಿದ್ದವು. ಮನೆ ಪೂರ್ತಿ ಹೂವುಗಳಿಂದ ಬಣ್ಣ ಬಣ್ಣದ ಕಾಗದಗಳಿಂದ ಅಲಂಕರಿಸಲಾಗಿತ್ತು. ಮನೆ ಮುಂದೆ ಚಪ್ಪರ ಹಾಕಲಾಗಿತ್ತು. ಮನೆಯ ಹೊರಗಡೆ ಬಣ್ಣ ಬಣ್ಣದ ಮಿನುಗುವ ವಿದ್ಯುತ್ ದೀಪಗಳು ಉರಿಯುತ್ತಿತ್ತು. ಯಾರೇ ಮನೆಯತ್ತ ನೋಡಿದರೂ ಅದೊಂದು ಮದುವೆ ಮನೆ ಎನ್ನುವುದು ಖಚಿತವಾಗಿ ತಿಳಿಯುತ್ತಿತ್ತು. ಮನೆಯೊಳಗೆ ಸುಮಾರು 100ಕ್ಕೂ ಹೆಚ್ಚು ಜನ ಸಂಬಂಧಿಗಳಿದ್ದರು. ಬೆಳಗ್ಗೆ ನಡೆಯಲಿರುವ ಮದುವೆಗೆ ತಯಾರಿ ನಡೆಸುತ್ತಾ ಸುಸ್ತಾಗಿ ಗಾಢವಾದ ನಿದ್ದೆಗೆ ಜಾರಿದ್ದರೆಲ್ಲರೂ. ನೀಲಿ ಬಣ್ಣದ ದುಪ್ಪಟ್ಟವೊಂದನ್ನು ಮುಖ ಕಾಣದಂತೆ ಮುಚ್ಚಿದ್ದಳು. ಕತ್ತಲಿಗೆ ಬರೀ ಕಣ್ಣುಗಳು ಮಾತ್ರ ನಕ್ಷತ್ರದಂತೆ ಮಿನುಗುತ್ತಿತ್ತು. ತನ್ನ ಬಟ್ಟೆಗಳನ್ನೆಲ್ಲ ಒಂದು ಚೀಲದಲ್ಲಿ ತುಂಬಿಸಿ ತಂದೆ ತಾಯಿಯ ಕೋಣೆಗೆ ಬಂದು ತಂದೆ ತಾಯಿಯ ಕಾಲಿಗೆ ನಮಸ್ಕರಿಸಿ ತಂದೆಯ ಜೇಬಿನಲ್ಲಿದ್ದ ಸ್ವಲ್ಪ ದುಡ್ಡನ್ನು ತೆಗೆದು ತನ್ನ ಚೀಲದೊಳಗೆ ಇಟ್ಟುಕೊಂಡು ಮೆತ್ತ ಮೆತ್ತಗೆ ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಇಡುತ್ತಾ ಅವಳು ನಡೆಯುವ ದಾರಿಗೆ ಅಡ್ಡವಾಗಿ ಮಲಗಿದ್ದವರನ್ನೆಲ್ಲ ದಾಟುತ್ತಾ ಮನೆಯಿಂದ ಹೊರಕ್ಕೆ ಕಾಲಿಟ್ಟಿದ್ದಳು ಭುವನ. ಹಳ್ಳಿಯ ಮಣ್ಣಿನ ದಾರಿಯಲ್ಲಿ ವೇಗವಾಗಿ ಓಡೋಡಿ ಬಂದು ಒಂದು ಬಸ್ಸಿನಲ್ಲಿ ಕೂತಳು. ತನ್ನ ಮನೆಯವರು, ತನ್ನ ಊರಿನವರು, ತನ್ನಿಷ್ಟದ ದೇವರು ದುರ್ಗಾ ಪರಮೇಶ್ವರಿಯನ್ನು ನೆನೆದುಕೊಳ್ಳುತ್ತಾ, ನಾನು ಮಾಡುತ್ತಿರುವುದು ತಪ್ಪೆಂದು ನನಗೆ ಗೊತ್ತು. ಆದರೂ ನಾನಿದನ್ನು ಮಾಡಲೇಬೇಕು. ದೂರಾದವರನ್ನು ಹುಡುಕಿ ಮತ್ತೆ ಇಲ್ಲಿಗೆ ಕರೆ ತರಲೇಬೇಕು. ಆಮೇಲೆ ಮನೆಗೆ ಬಂದು ಕ್ಷಮೆ ಕೇಳಿದರಾಯಿತು ಎಂದು ಮನದಲ್ಲೇ ಎಲ್ಲರ ಬಳಿಯೂ ಒಮ್ಮೆ ಕ್ಷಮೆ ಕೇಳಿ ತಾನು ಹುಟ್ಟಿ ಬೆಳೆದ ಊರನ್ನು ಬಿಟ್ಟು ಮೊದಲ ಬಾರಿಗೆ ಬೇರೆ ಊರಿಗೆ ಪ್ರಯಾಣ ಬೆಳೆಸಿದ್ದಳವಳು. ಮುಖಕ್ಕೆ ದುಪ್ಪಟ್ಟ ಹಾಕಿದ್ದರಿಂದ ಬಸ್ಸಿನವರಿಗಾಗಲಿ ಪ್ರಯಾಣಿಕರಿಗಾಗಲಿ ಅವಳ ಪರಿಚಯ ಸಿಗಲಿಲ್ಲ. ಸಿಕ್ಕಿದ್ದರೆ ಅವಳು ಆ ಊರು ಬಿಟ್ಟು ಬರಲಾಗುತ್ತಿರಲಿಲ್ಲ. ತುಂಬ ಹೊತ್ತು ನಿಂತಿದ್ದ ಬಸ್ಸು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿತ್ತು. ತನ್ನ ಮನೆಯವರ ನೆನೆದು ಕಣ್ಣೀರು ಸುರಿಸುತ್ತಾ ನಿದ್ದೆಗೆ ಜಾರಿದ್ದಳು ಭುವನ. ವಯಸ್ಸು 18. ಮುದ್ದು ಮುಖದ ಸುಂದರ ಹುಡುಗಿ. ಶ್ವೇತವರ್ಣ ಬಣ್ಣ, ಆಕರ್ಷಣೀಯ ಮುಖ, ಮಗುವಿನಂತಹ ಮನಸ್ಸು, ಮಾತಿನ ಮಲ್ಲಿ. ಕಷ್ಟವೆಂದರೆ ಸಾಕು ಜೊತೆ ನಿಂತು ಕಷ್ಟ ಪರಿಹರಿಸುವವಳು. ಕೋಪ ಬಂದರೆ ಬಾಯಿಗೆ ಬಂದಂತೆ ಬೈಯುವಳು. ಆದರೂ ಪ್ರಪಂಚ ಜ್ಞಾನ ತಿಳಿಯದವಳು. ಅವಳ ಮನೆಯವರು, ಊರು ಬಿಟ್ಟರೆ ಬೇರೆ ಯಾರ ಬಗ್ಗೆಯೂ ಯೋಚಿಸದವಳು. ಓದು ಬರವಣಿಗೆ ಅಂತೂ ತಿಳಿಯದವಳು. ಬೆಳಗಿನ ಜಾವ 5:30 ಗಂಟೆ. ರೀ, ಯಾರ್ರೀ ಅದು ಇನ್ನೂ ಮಲ್ಗಿರೋದು? ಎದ್ದೇಳ್ರಿ, ಬೆಂಗಳೂರು ಬಂತು ಎಂದನು ಕಂಡಕ್ಟರ್. ಗಾಢವಾದ ನಿದ್ದೆಯಿಂದ ಒಮ್ಮೆಲೆ ಎದ್ದಳು ಭುವನ. ನಿದ್ದೆ ಕಣ್ಣಿನಲ್ಲಿ. ಯಾಕಣ್ಣ ಬಸ್ ನಿಲ್ಸಿದ್ದು ಎಂದಳವಳು. ಬೆಂಗಳೂರು ಬಂತಮ್ಮ, ಇಳಿ, ಮತ್ತೆ ಬಸ್ಸು ವಾಪಸ್ಸು ದೇವನಹಳ್ಳಿಗೆ ಹೋಗೋದು ಎಂದನು ಕಂಡಕ್ಟರ್. ಹೋ, ಹೌದಾ, ಸರಿ, ಇಳಿತೀನಿ ಎಂದು ಕಣ್ಣು ಉಜ್ಜುತ್ತಾ ಬಸ್ಸು ಇಳಿದು ಸುತ್ತಲೂ ಒಮ್ಮೆ ನೋಡಿದಳು ಭುವನ. ಅಯ್ಯೋ, ಇನ್ನು ಕತ್ತಲು ಹಾಗೇ ಇದೆ. ನಾನೆಲ್ಲಿಗೆ ಹೋಗಲಿ? ನಾನು ಮನೆ ಬಿಟ್ಟು ಬರಬಾರದಿತ್ತು. ಈ ಊರಲ್ಲಿ ಪರಿಚಯದವರೆಂದು ಯಾರೂ ಇಲ್ಲ ನನಗೆ. ಏನು ಮಾಡೋದು ಎಂದು ಯೋಚಿಸುತ್ತಾ ಮುಂದೆ ಹೆಜ್ಜೆ ಹಾಕತೊಡಗಿದಳು. ಪರಿಚಯವೇ ಇಲ್ಲದ ಊರು. ಮಹಾನಗರಿಗೆ ಬಂದಿಳಿದವಳು ಎತ್ತ ಹೋಗುವುದೆಂದು ತಿಳಿಯದೆ ಕಂಗಾಳಾಗಿದ್ದಳು. ಸರಿಯಾಗಿ ಎಲ್ಲಿ ನಿಂತಿದ್ದೇನೆಂದು ತಿಳಿಯೋಣವೆಂದರೆ ಬರೆದದ್ದನ್ನು ಸರಿಯಾಗಿ ಓದಲು ಬರುವುದಿಲ್ಲ. ಎಲ್ಲಿದ್ದೇನೆ ಅಂತಾನೂ ಗೊತ್ತಿಲ್ಲ. ಅಮ್ಮ ಅಷ್ಟು ಗೋಳಾಡ್ತಾ ಇದ್ಲು, ಓದು ಓದು ಅಂತ. ಅಪ್ಪ ಅಷ್ಟು ಹೊಡಿತಿದ್ರು, ಚೆನ್ನಾಗಿ ಓದಿ ಉದ್ಧಾರ ಆಗು ಅಂತ. ನಾನೇನು ಮಾಡಲಿ? ವಿದ್ಯೆ ತಲೆಗೆ ಹತ್ತಲೇ ಇಲ್ಲ. ನಾನೇ ಓದೋ ವಯಸ್ಸಲ್ಲಿ ಆಟ ಆಡೋಕ್ಕೆ ಹೋಗ್ತಿದ್ದೆ, ಆಮೇಲೆ ಸಿನಿಮಾ ನೋಡೋಕ್ಕೆ ಹೋಗ್ತಿದ್ದೆ. ಸರಿಯಾಗಿ ಓದದೆ ಹೀಗಾದೆ. ಈಗ ಇಷ್ಟು ದೊಡ್ಡ ಊರಲ್ಲಿ ನನಗೆ ಬೇಕಾದವರು ಸಿಗೋದಾದ್ರೂ ಹೇಗೆ? ನಾನು ಅವರನ್ನು ಹುಡುಕೋದಾದ್ರೂ ಹೇಗೆ? ಅಮ್ಮ ದುರ್ಗಾ ಪರಮೇಶ್ವರಿ, ನೀನೇ ಕಾಪಾಡಬೇಕು ಎಂದು ನಡೆಯುತ್ತಾ ಒಂದು ಬಸ್ಸು ನಿಲ್ದಾಣದಲ್ಲಿ ಬಂದು ಕೂತು ಮನೆಯಿಂದ ತಂದಿದ್ದ ನೀರನ್ನು ಕುಡಿಯುತ್ತಿದ್ದಳು.
ವೇಗವಾಗಿ ಬಂದಂತಹ ಕಾರೊಂದು ಅಲ್ಲೇ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಯಿತು. ಕಣ್ಣ ಮುಂದೆಯೇ ಅಪಘಾತ ನಡೆದದ್ದನ್ನು ನೋಡಿ ಹೆದರಿದಳು ಭುವನ. ಸುತ್ತಲೂ ನೋಡಿದಳು, ಯಾರೂ ಇರಲಿಲ್ಲ. ಆ ಕಾರಿನ ಬಳಿ ಓಡಿ ಹೋಗಿ ಕಾರಿನೊಳಗೆ ಇಣುಕಿ ನೋಡಿದಾಗ ಯಾರೋ ಒಬ್ಬ ತಲೆಗೆ ಏಟಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಅವನನ್ನು ಸರಿಯಾಗಿ ಗಮನಿಸಿದಾಗ ಕುಡಿದಿದ್ದಾನೆಂದು ತಿಳಿಯಿತವಳಿಗೆ. ಛೇ, ಅದ್ಯಾಕಾದ್ರೂ ಕುಡಿದು ಗಾಡಿ ಓಡಿಸ್ತಾವೋ ಇವೆಲ್ಲ. ಮನೇಲಿ ಹೇಳೋರು ಕೇಳೋರಿಲ್ಲ, ದುಡಿದದ್ದನ್ನು ಕುಡಿದು ಖರ್ಚು ಮಾಡ್ತವೆ, ಮತ್ತೆ ರಸ್ತೆಯಲ್ಲಿ ಈ ಥರ ಬಂದು ಬೀಳ್ತವೆ. ರಸ್ತೆಯಲ್ಲಿ ಹೋಗೋರಿಗೆಲ್ಲ ಸುಮ್ಮನೆ ತೊಂದರೆ ಕೊಡ್ತವೆ. ಅಮ್ಮ ದುರ್ಗಮ್ಮ, ಏನಮ್ಮ ಮಾಡಲಿ ನಾನು ಇವಾಗ? ತಲೆಯಿಂದ ತುಂಬ ರಕ್ತ ಹೋಗ್ತಿದೆ. ಯಾರತ್ರಾದ್ರೂ ಸಹಾಯ ಕೇಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂದರೆ ಒಂದು ನರಪಿಳ್ಳೆನೂ ಇಲ್ಲ ಈ ರಸ್ತೆಯಲ್ಲಿ ಎನ್ನುತ್ತಿದ್ದಾಗ ಆಟೋ ರಿಕ್ಷಾವೊಂದು ಬರುತ್ತಿತ್ತು. ಕೈ ಹಿಡಿದು ಅದನ್ನು ನಿಲ್ಲಿಸಿ, ಅಣ್ಣ, ಯಾರೋ ಗೊತ್ತಿಲ್ಲ, ಇವರು ಕುಡಿದು ಗಾಡಿ ಓಡಿಸಿ ಈ ರೀತಿ ಆಗಿದೆ. ತುಂಬ ಗಾಯ ಆಗಿ ರಕ್ತ ಹೋಗ್ತಿದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕೆ ಸಹಾಯ ಮಾಡಣ್ಣ. ನಾನು ಈ ಊರಿಗೆ ಹೊಸಬಳು, ನನಗೆ ಆಸ್ಪತ್ರೆ ಎಲ್ಲಿದೆ ಎಂದು ತಿಳಿದಿಲ್ಲ ಎಂದಳು ಭುವನ. ಸರಿ, ಹೋಗೋಣವೆಂದು ಕಾರಿನ ಬಾಗಿಲನ್ನು ಕಷ್ಟಪಟ್ಟು ತೆಗೆದು ಕಾರಿನಲ್ಲಿದ್ದವನನ್ನು ಹೊರಗಡೆ ಎಳೆದು ರಿಕ್ಷಾದಲ್ಲಿ ಕೂರಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ರಿಕ್ಷಾದವನು 50 ರೂಪಾಯಿ ತೆಗೆದುಕೊಂಡು ಅವಳನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋದನು. ಆಸ್ಪತ್ರೆಯ ವೈದ್ಯರು ಗಾಯಗೊಂಡವನಿಗೆ ಚಿಕಿತ್ಸೆ ನೀಡುತ್ತಿದ್ದರು. ಭುವನ ವೈದ್ಯರ ಬಳಿ ಅವನು ಯಾರೆಂದು ನನಗೆ ತಿಳಿದಿಲ್ಲ ಎಂದಳು. ಅವನನ್ನು ಗುರುತಿಸಿ ವೈದ್ಯರು ಭುವನ ಬಳಿ, ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್, ಜಗತ್ ಕೃಷ್ಣಮೂರ್ತಿ, JK ಗ್ರೂಪ್ ಆಫ್ ಕಂಪನಿ MD. ಅವನ ಪರಿಚಯ ನನಗಿದೆ, ಮನೆಯವರಿಗೆ ತಿಳಿಸುತ್ತೇನೆ. ಆದರೆ ತುಂಬ ರಕ್ತ ಹೋಗಿದ್ದರಿಂದ ಈಗಲೇ ರಕ್ತ ಬೇಕಾಗುತ್ತದೆ. ಅವನ ಗುಂಪಿನ ರಕ್ತ ನಮ್ಮಲ್ಲಿ ಈಗ ಇಲ್ಲ. ರಕ್ತದ ವ್ಯವಸ್ಥೆ ಮಾಡಬಹುದಾ ಎಂದು ಕೇಳಿದ್ದರು ವೈದ್ಯರು. JK, ಎಲ್ಲೋ ಕೇಳಿದಂತಿದೆಯಲ್ಲ ಈ ಹೆಸರು ಎಂದು ಯೋಚಿಸತೊಡಗಿದಳು ಭುವನ. ಡಾಕ್ಟ್ರೇ, ನಾನು ಈ ಊರಿಗೆ ಹೊಸಬಳು. ಈಗಷ್ಟೇ ಈ ಊರಿಗೆ ಬಂದು ಇಳಿದೆನಷ್ಟೇ. ನನಗೆ ಇಲ್ಲಿ ಯಾರೂ ಪರಿಚಯವಿಲ್ಲ ಎಂದಳು ಭುವನ. ಮಾತು ಮುಂದುವರಿಸುತ್ತಾ, ನನ್ನ ರಕ್ತದ ಗುಂಪು ಯಾವುದೆಂದು ನನಗೆ ತಿಳಿದಿಲ್ಲ. ನೀವೇ ಪರೀಕ್ಷಿಸಿ ನನ್ನ ರಕ್ತ ಮತ್ತು ಅವರ ರಕ್ತದ ಗುಂಪು ಒಂದೇ ಆದರೆ ನಾನೇ ಅವರಿಗೆ ರಕ್ತ ನೀಡುತ್ತೇನೆ ಎಂದಳು. ವೈದ್ಯರು ಅವಳ ರಕ್ತದ ಗುಂಪನ್ನು ಪರೀಕ್ಷಿಸಿದರು. ಅವಳದ್ದು ಅದೇ ರಕ್ತದ ಗುಂಪಾಗಿದ್ದರಿಂದ ಅವಳೇ ಅವನಿಗೆ ರಕ್ತದಾನ ಮಾಡಿದಳು. ಅವರನ್ನು ಒಮ್ಮೆ ನೋಡಬಹುದಾ ಎಂದು ಕೇಳಿದಳು ಭುವನ. ತುಂಬ ಏಟಾಗಿದೆ, ಈಗ ICUನಲ್ಲಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ವಾರ್ಡ್ಗೆ ಶಿಫ್ಟ್ ಮಾಡುತ್ತೇವೆ, ಆಮೇಲೆ ನೋಡಿ ಎಂದು ಹೇಳಿ ಅಲ್ಲಿಂದ ಹೋದರು ವೈದ್ಯರು. ನರ್ಸ್ ಒಬ್ಬಳು ಬಂದವಳು ಮದ್ದಿನ ಚೀಟಿ ಕೊಟ್ಟು, ಈ ಮೆಡಿಸಿನ್ ತಗೊಂಡು ಬನ್ನಿ ಎಂದಳು. ಇದ್ದಿದ್ದು ಬರೀ 500 ರೂಪಾಯಿ. ಈಗಾಗಲೇ 100 ರೂಪಾಯಿ ಖರ್ಚು ಆಗಿದೆ. ಈಗಲೇ ಎಲ್ಲವನ್ನೂ ಖರ್ಚು ಮಾಡಿದರೆ ಮುಂದೆ ನಾನು ಈ ಊರಲ್ಲಿ ಏನು ಮಾಡೋದು? ಪರವಾಗಿಲ್ಲ, ಅವನಿಗೆ ಎಚ್ಚರವಾದಾಗ ಅವನ ಬಳಿ ಕೇಳಿದರಾಯಿತು. ಅದೆಂಥದ್ದು ಕಂಪನಿಯಲ್ಲಿ ಕೆಲಸ ಅಂತ ಹೇಳಿದ್ರಲ್ವ, ಸಿಕ್ಕಾಪಟ್ಟೆ ದುಡ್ಡಿರ್ಬೋದು ಅವನ ಹತ್ರ ಎಂದು ಹೇಳಿ ತನ್ನ ಬಳಿ ಇದ್ದ ಹಣದಿಂದಲೇ ಮದ್ದನ್ನು ಖರೀದಿಸಿ ನರ್ಸ್ ಬಳಿ ನೀಡಿದ್ದಳು. ಆಸ್ಪತ್ರೆಯ ಗಡಿಯಾರದಲ್ಲಿ ಸಮಯ ನೋಡಿದ್ದಾಗ 6:30 ಗಂಟೆಯಾಗಿತ್ತು. ಹೋ, ಇವಾಗ ಮನೆಯವರಿಗೆಲ್ಲ ನನ್ನ ವಿಷಯ ಗೊತ್ತಾಗಿರುತ್ತೆ. ಎಲ್ಲ ನನಗೆ ಬೈಯುತ್ತಿರುತ್ತಾರೆ. ಪಾಪ, ತಾತನ ಮರ್ಯಾದೆಯನ್ನು ನಾನು ಮಣ್ಣುಪಾಲು ಮಾಡಿಬಿಟ್ಟೆ ಎಂದು ಕೊಳ್ಳುತ್ತಿದ್ದಳು ಭುವನ. ದೇವನಹಳ್ಳಿ ಒಂದು ಪುಟ್ಟ ಊರು. ಸುತ್ತಲೂ ಹಚ್ಚ ಹಸುರಿನಿಂದ ಗದ್ದೆ, ತೋಟಗಳನ್ನು ಹೊಂದಿತ್ತು. ಪುಟ್ಟ ಪುಟ್ಟ ಮನೆಗಳೂ ಇದ್ದವು, ದೊಡ್ಡ ದೊಡ್ಡ ಬಂಗ್ಲೆಗಳೂ ಇದ್ದವು. ಒಳ್ಳೆಯ ಮನುಷ್ಯರೂ ಇದ್ದರು, ಅವರಿಗೆ ಕಷ್ಟ ಕೊಡಲು ಕೆಟ್ಟ ಮನುಷ್ಯರೂ ಇದ್ದರು. ಆ ಊರಿನವರನ್ನ ತಾಯಿ ದುರ್ಗಾ ಪರಮೇಶ್ವರಿ ಕಾಪಾಡುತ್ತಿದ್ದಳು. ದೊಡ್ಡ ಮನೆಯ ಹಿರಿಯ ಜೀವ, ಊರಿಗೆ ನ್ಯಾಯ ಪಂಚಾಯಿತಿ ಹೇಳೋ ಹಿರಿಯ,
ರಾಮಣ್ಣಗೌಡ ತಲೆ ಮೇಲೆ ಕೈ ಹೊತ್ತು ಕೂತಿದ್ದರು. ಊರಿನಲ್ಲಿ ಎಷ್ಟೋ ಮದುವೆಗಳನ್ನು ಮಾಡಿಸಿದ್ದರು. ಎಲ್ಲರಿಗೂ ಧನ ಸಹಾಯ ಮಾಡುತ್ತಿದ್ದವರು, ಗೌರವಯುತವಾಗಿ ಬಾಳಿದವರು. ಆದರೆ ಮತ್ತೆ ಮೊಮ್ಮಗಳಿಂದ ಮಾನ ಹೋಗಿತ್ತು. ಪ್ರೀತಿಯ ಮೊಮ್ಮಗಳ ಮದುವೆ ನಿಂತು ಹೋಗಿತ್ತು. ಗೌಡರ ಮನೆಯಿಂದ ಮದುಮಗಳು ಕಾಣೆಯಾಗಿದ್ದಾಳೆ ಎಂದು ಊರಿಡೀ ಸುದ್ದಿ ಹಬ್ಬಿತ್ತು. ಯಾವುದೋ ಹುಡುಗನೊಂದಿಗೆ ಓಡಿ ಹೋಗಿರಬಹುದು ಎಂದು ಮಾತಾಡಿಕೊಳ್ಳುತ್ತಿದ್ದರು ಊರಿನವರು. ಗೌಡರ ಆಳುಗಳು ಊರನ್ನೊಮ್ಮೆ ಜಾಲಾಡಿ ಬಂದಿದ್ದರು. ಭುವನ ಎಲ್ಲಾದರೂ ಸಿಗಬಹುದಾ ಎಂದು. ಯಾಕಾಗಿ ಮನೆ ಬಿಟ್ಟು ಹೋದಳು? ಮದುವೆ ಇಷ್ಟ ಇಲ್ಲ ಎಂದು ಹೇಳುತ್ತಿದ್ದಳು. ಮೊದಲು ಎಲ್ಲರಿಗೂ ಹಾಗೆ ಅನ್ನಿಸುವುದುಂಟು. ಮದುವೆ ನಂತರ ಎಲ್ಲದಕ್ಕೂ ಅನುಸರಿಸಿ ಹೋಗುತ್ತೇವೆ. ಅದಕ್ಕೆ ಮನೆ ಬಿಟ್ಟು ಹೋಗೋ ಕೆಲಸ ಇವಳೇ ಏಕೆ ಮಾಡಿದಳು? ಈ ಹಿಂದೆ ಅಂಜಲಿ ಕೂಡ ಮನೆ ಬಿಟ್ಟು ಹೋಗಿ ನಮ್ಮ ಮರ್ಯಾದೆ ತೆಗೆದಿದ್ದಾಳೆ. ಮತ್ತೆ ಈಗ ಈ ಭುವನ ಹಾಗೆಯೇ ಮಾಡಿದ್ದಾಳೆ. ಊರಿನವರೆಲ್ಲ ಕೆಟ್ಟದಾಗಿ ಮಾತಾಡುತ್ತಿದ್ದಾರೆ. ಅಂದರೆ ಭುವನ ಕೂಡ ಯಾರೊಂದಿಗಾದರೂ ಓಡಿ ಹೋದಳ? ಅಪ್ಪನ ಮರ್ಯಾದೆ ಮಣ್ಣು ಪಾಲಾಯಿತು ಎಂದು ಅಳುತ್ತಾ ಮನದಲ್ಲೇ ಅಂದುಕೊಳ್ಳುತ್ತಿದ್ದರು ಭುವನ ತಾಯಿ ಪಾರ್ವತಿ. ಛೇ, ನನಗೆ ಹುಟ್ಟಿದ ಮಕ್ಕಳಿಬ್ಬರು ನಮ್ಮ ಮನೆತನದ ಮರ್ಯಾದೆ ತೆಗೆಯಲೆಂದೇ ಹುಟ್ಟಿದ್ದಾರೆ. ಹಿಂದೆ ನನ್ನ ದೊಡ್ಡ ಮಗಳು ಯಾರೊಂದಿಗೋ ಹೋಗಿದ್ದಳು, ಮತ್ತೀಗ ಇವಳು ಇನ್ನಾರೊಂದಿಗೋ ಹೋಗಿದ್ದಾಳೆ ಎಂದು ಕೋಪದಿಂದ ನುಡಿದರು ಭುವನ ತಂದೆ ರಾಜೇಂದ್ರ. ಮನೆಯಲ್ಲಿದ್ದ ಸಂಬಂಧಿಕರೆಲ್ಲ ತಮ್ಮ ತಮ್ಮೊಳಗೆಯೇ ಮಾತು ಶುರು ಮಾಡಿದ್ದರು. ಅಲ್ಲ, ಆ ಹುಡುಗಿಗೆ ಅಷ್ಟು ಗೊತ್ತಾಗಲ್ವಾ? ಅವಳು ಈ ರೀತಿ ಮದುವೆ ಬಿಟ್ಟು ಹೋದರೆ ಮುಂದೆ ಈ ಮನೆಯವರ ಮರ್ಯಾದೆ ಹೋಗುವುದಲ್ಲವಾ? ಅಕ್ಕನಂತೆ ತಂಗಿಯು. ಈ ಮನೆ ಹೆಣ್ಣು ಮಕ್ಕಳೆಲ್ಲ ಈ ರೀತಿಯೇ ಮಾಡುತ್ತಿದ್ದಾರೆ. ಅಂಜಲಿ ಎಲ್ಲಿಗೋ ಹೋಗಿದ್ದಾಳೋ, ಮತ್ತೀಗ ಈ ಭುವನ ಯಾರ ಜೊತೆಗೆ ಹೋಗಿದ್ದಾಳೋ ಏನೋ ಎಂದು ಮಾತಾಡಿಕೊಳ್ಳುತ್ತಿದ್ದರು. ದೊಡ್ಡ ಮನೆಯ ಮನೆ ಮುಂದೆ ನಿಂತು, ಏನ್ರಿ, ನಿಮ್ಮದು ಒಳ್ಳೆ ಮನೆತನ ಅಂದುಕೊಂಡಿದ್ವಿ. ಈಗ ನೋಡಿದರೆ ಮದುವೆ ಹುಡುಗಿನೇ ನಾಪತ್ತೆ. ನಿಮ್ಮ ಮನೆಯವರ ಜೊತೆ ಸಂಬಂಧ ಬೆಳೆಸಿಕೊಂಡು ನಮ್ಮ ಮರ್ಯಾದೆನೂ ಕಳೆದುಕೊಳ್ಳೋ ಹಾಗಾಯಿತು. ಎಂಥ ಮಗಳನ್ನು ಹೆತ್ತಿದ್ದೀರೋ ಎಂದು ಕೋಪದಿಂದ ರಾಮಣ್ಣಗೌಡ್ರ ಬಳಿ ಹೇಳಿದರು ಶಂಕರಗೌಡ್ರು, ಭುವನಾಗೆ ನೋಡಿದ್ದ ಹುಡುಗನ ತಂದೆ. ಏನು ಗೌಡ್ರೆ, ಮೊಮ್ಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತೀವಿ ಅಂತ ಹೇಳಿ ಇವಾಗ ತಲೆ ತಗ್ಗಿಸಿ ಕೂತಿದ್ದೀರಲ್ಲ. ಅವಳು ಅದ್ಯಾವ ಹುಡುಗನ ಜೊತೆಗೆ ಓಡಿ ಹೋಗಿದ್ದಾಳೋ ಏನೋ. ನೀವು ಸುಮ್ಮನಿರಬಹುದು, ಆದರೆ ನಾವು ಸುಮ್ಮನಿರುವ ಮಾತೇ ಇಲ್ಲ. ಅವಳು ಹೋದ ಕಡೆ ಹುಡುಕಿ ಅವಳಿಗೆ ಮದುವೆ ಆಗಿದ್ದರೆ ಆ ಹುಡುಗನನ್ನು ಸಾಯಿಸಿ ಆದರೂ ಅವಳನ್ನು ಇಲ್ಲಿಗೆ ಎಳೆದು ತಂದು ನಾನೇ ಮದುವೆ ಆಗ್ತೀನಿ ಎಂದನು ಶಂಕರಗೌಡ್ರ ಮಗ, ಭುವನ ಮದುವೆ ಆಗಬೇಕಾಗಿದ್ದ ಹುಡುಗ ಅಖಿಲೇಶ್. ತಲೆ ತಗ್ಗಿಸಿ ಕೂತವರು ಎದ್ದು ನಿಂತು, ಒಂದು ಬಾರಿ ನಮ್ಮನ್ನು ಧಿಕ್ಕರಿಸಿ ಈ ಮನೆಯಿಂದ ಹೊರ ಹೋದ ಮೇಲೆ ನಮಗೂ ಅವರಿಗೂ ಸಂಬಂಧವಿಲ್ಲ. ನಿಮಗೇನು ಬೇಕೋ ಮಾಡಿಕೊಳ್ಳಿ. ಇನ್ನು ಮುಂದೆ ನಮ್ಮ ಮನೆಗೆ ಬಂದು ಅವಳ ಹೆಸರು ಎತ್ತಬೇಡಿ ಎಂದು ಕೋಪದಿಂದ ನುಡಿದು ಒಳಕ್ಕೆ ಹೋದರು. ಶಂಕರಗೌಡ್ರು ಹಾಗೂ ಅಖಿಲೇಶ್ ಕೋಪದಿಂದ ತಮ್ಮ ಮನೆಗೆ ಬಂದಿದ್ದರು. ಮದುವೆಗೆ ಬಂದಿದ್ದ ಸಂಬಂಧಿಕರೆಲ್ಲ ಮದುವೆ ನಿಂತು ಹೋದ ಬೇಸರದಿಂದ ಕೊಂಕು ಮಾತಾಡಿಕೊಂಡು ಅವರ ಮನೆಗೆ ತೆರಳಿದರು. ಪಾರ್ವತಿ ಮಗಳನ್ನು ನೆನೆದು ಅಳುತ್ತಾ ಕೋಣೆಗೆ ಹೋದರು. ಅವರಿಂದ ಬಂದ ರಾಜೇಂದ್ರ, ಅದೇನು ಅಂತ ಹುಟ್ಟಿಸಿದ್ದೀಯೋ ಮಕ್ಕಳನ್ನ, ಇಬ್ಬರು ನಮ್ಮ ಮಾನ ತೆಗೆದು ಬಿಟ್ಟರು. ಪಾಪ ಮಾವಯ್ಯ ಏನೋ ನಮ್ಮ ಭುವನಾಗಿ ಮದುವೆ ಮಾಡೋ ಮನಸ್ಸು ಮಾಡಿದ್ದರು. ಆದರೆ ಆ ಅಂಜಲಿಯಂತೆ ಈ ಭುವನ ಕೂಡ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ. ಛೆ, ಇನ್ನು ಹೇಗೆ ಊರಿನವರ ಮುಂದೆ ತಲೆ ಎತ್ತಿ ನಡೆಯುವುದು? ಮೊದಲೇ ನಮಗೆ ಶತ್ರುಗಳು ಜಾಸ್ತಿ, ಇನ್ನು ಮುಂದೆ ಕೇಳಬೇಕಾ ಎಂದು ಪಾರ್ವತಿಯ ಮುಂದೆ ತಮ್ಮ ಕೋಪವನ್ನೆಲ್ಲ ಹೊರಹಾಕಿದ್ದರು ರಾಜೇಂದ್ರ. ಭುವನ ಮನೆಯವರ ಪರಿಚಯ. ರಾಮಣ್ಣಗೌಡರ ಮಗಳು ಪಾರ್ವತಿ, ಅವರ ಗಂಡ ರಾಜೇಂದ್ರ ಗೌಡರಿಗೆ ಎಲ್ಲ ವಿಷಯದಲ್ಲೂ ಸಹಾಯ ಮಾಡುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲೇ ರಾಜೇಂದ್ರ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿದ್ದರು. ಆಮೇಲೆ ಗೌಡರ ಮನೆಯಲ್ಲೇ ಕೆಲಸ ಮಾಡಿಕೊಂಡಿದ್ದರು. ಕಾಲಕ್ರಮೇಣ ಗೌಡರು ತಮ್ಮ ಮುದ್ದಿನ ಮಗಳನ್ನು ರಾಜೇಂದ್ರರಿಗೆ ಕೊಟ್ಟು ಮದುವೆ ಮಾಡಿಸಿದರು. ರಾಜೇಂದ್ರ ರಾಮಣ್ಣಗೌಡರ ಮನೆಯಲ್ಲಿ ಮನೆ ಅಳಿಯನಾಗಿ ಇದ್ದರು. ಅವರ ಮಕ್ಕಳು ಅಂಜಲಿ ಹಾಗೂ ಭುವನ.
ಹೆಣ್ಣು ನೋಡಿ ಮದುವೆಗೆ ಒಪ್ಪಿಕೊಂಡಿದ್ದಕ್ಕಿಂತ ಹೊಣ್ಣು ನೋಡಿಯೇ ಮದುವೆಗೆ ಒಪ್ಪಿಕೊಂಡಿದ್ದರು ಶಂಕರಗೌಡ ಹಾಗೂ ಅಖಿಲೇಶ್. ಅಖಿಲೇಶ್ನ ಸ್ವಭಾವ ಸರಿ ಇರಲಿಲ್ಲ. ಅವನು ಹುಡುಗಿಯರೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದ, ತುಂಬ ಅಹಂಕಾರಿ, ಜೊತೆಗೆ ಓದಿಯೂ ಇರಲಿಲ್ಲ. ಈ ವಿಷಯ ಭುವನಾಗೆ ತಿಳಿದಿತ್ತು. ಆದ್ದರಿಂದಲೇ ಅವಳು ಮೊದಲೇ ಅವನೊಂದಿಗೆ ಮದುವೆ ಬೇಡವೆಂದಿದ್ದಳು. ಆದರೂ ಒತ್ತಾಯಪೂರ್ವಕವಾಗಿ ಅವಳನ್ನು ಮದುವೆಗೆ ಒಪ್ಪಿಸಿದ್ದರು. ಆದರೆ ಭುವನ ಮನೆ ಬಿಟ್ಟು ಹೋಗುವುದಕ್ಕೆ ಬೇರೆಯೇ ಕಾರಣವಿತ್ತು. ಮುಂದುವರಿಯುವುದು. ಯಾವುದೇ ವ್ಯಕ್ತಿಗಳಿಗೆ ಹಾಗೂ ಸ್ಥಳಗಳಿಗೆ, ಸನ್ನಿವೇಶಗಳಿಗೆ ಸಂಬಂಧವಿಲ್ಲ. ಕಾಲ್ಪನಿಕವಾಗಿ ಬರೆದಿರುವ ಕತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.